ನೋಡಿ ಫ್ರಂಟು ಬ್ಯಾಕ್ ಪಾರ್ಟ್ಸ್ ಎಲ್ಲ ಆಯ್ತಲ್ವಾ. ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡೋಣ. ನೋಡಿ ಒಂದಿಷ್ಟು ಉಳಿದಿದೆ, ಅದರಲ್ಲಿ ನಾವು ಸ್ಲೀವ್ ಕಟ್ಟಿಂಗ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಓಪನ್ ಇರೋವೆಲ್ಲ ರೈಟ್ ಸೈಡ್ಗೆ ಹಾಕ್ಕೊಳ್ಳೋಣ. ನಮ್ಮ ರೈಟ್ ಸೈಡು ನೋಡಿ ಈ ಥರ ಫೋಲ್ಡಿಂಗು 4 ಫೋಲ್ಡಿಂಗ್ ಬರುತ್ತೆ. 2 ರೆಟ್ಟೆಗೂ ಹೊಡ್ಕೊತೀವಲ್ವ ಒಂದೇ ಸಲ. ನೋಡಿ ಅಳತೆ ತಗೊಳ್ಳೋಣ. ನೋಡಿ ರೆಟ್ಟೆ ಉದ್ದ ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. 9.5 ಇದೆ. ಅವ್ರು ರೆಡಿ ನಮ್ಗೆ 10 ಬರೋಕ್ಕೆ ಕೇಳಿದ್ದಾರೆ. ಇಲ್ಲಿ ರೆಡಿ 9.5 ಇದೆ. 10 ಇಂಚ್ ತೊಗೊಳ್ಳೋಣ. ರೆಡಿ 10 ಅಂದರೆ ಇನ್ನೊಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು, 11 ಇಂಚು. ನೋಡಿ 1 ಮೀಟ್ರ್ ಬಟ್ಟೆ ತೊಗೊಂಡಿದ್ರೆ ಕರೆಕ್ಟಾಗಿ 11 ಇಂಚ್ ರೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮಿಕ್ಕಿದೆ. ಇನ್ನು ಎಕ್ಸ್ಟ್ರಾ ಬೇಕಂದರೆ ಅಲ್ಲಿ ಪೀಸ್ ಕಟ್ಟಬೇಕಾಗ್ತಾಯಿತ್ತು. ನೋಡಿ 4 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಇದು ಸ್ಲೀವು 11 ಇಂಚ್ ತೊಗೊಂಡಿದ್ದೀವಲ್ವ ಉದ್ದ, ಇಲ್ಲೂ ಸೇಮ್ ಮೆಜರೇ ತೊಗೋಬೇಕು. ಮೇಲಿಂದ ಒಂದು 4 ಇಂಚಿಗೆ ಮಾರ್ಕ್ ಮಾಡೋಣ. ಡೌನ್ ಒಂದು 4 ಇಂಚ್ ಮಾಡಿಕೊಂಡ್ರೆ ಶೇಪೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ರಿಂಕಲ್ಸ್ ಬರ್ದಿರಾ, ಕೆಲವರಿಗೆ ರಿಂಕಲ್ಸ್ ಎಲ್ಲ ಗೊತ್ತಾಗುತ್ತೆ ರೆಟ್ಟೆ ಹತ್ರ. ನೋಡಿ ಶೇಪ್ ಎಳೆಯೋದು ನೋಡ್ಕೊಳ್ಳಿ. ನೋಡಿ ಈ ಥರ ಶೇಪ್ ಬರಬೇಕು. ಫಸ್ಟು ಶೇಪು ಇದು ತೊಗೋಬೇಕು. ಸೆಕೆಂಡ್ ಶೇಪ್ ಬಂದು ನೋಡಿ ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚ್ ಅಷ್ಟೇ. ನೋಡಿ ಫಸ್ಟು ಇವಾಗ ನಾವು ಫಸ್ಟ್ ಮೇಲೆ ಒಂದು ಲೈನ್ ಹಾಕ್ಕೊತೀವಲ್ವ, ಫಸ್ಟ್ ಕೊನೆಗೆ ಹೋಗಬಾರ್ದು. ಇಲ್ಲೂ ಅಷ್ಟೇ ಕೊನೆಯಿಂದನೇ ಸ್ಟಾರ್ಟ್ ಮಾಡಬಾರ್ದು. ಸೆಕೆಂಡ್ ಲೈನು ಫಸ್ಟಲ್ಲೂ ಈ ಲಾಸ್ಟಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು 1.5 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಂಡು ಸಾಕು ಸಣ್ಣಕ್ಕೆ. ನೋಡಿ ಶೇಪ್ ಮಾಡಿದ್ದೀನಿ, ನಾನು ಮಾರ್ಕ್ ಮಾಡಿದ್ದೀನಿ. ಈ ಥರ ಬರುತ್ತೆ. ಈ ಥರ 4 ಫೋಲ್ಡಿಂಗ್ ಇದೆ. ಈ ಕಡೆ ಎಲ್ಲ ಜಾಯಿಂಟ್ ಈ ಕಡೆ ಇದೆ. ಕೆಲವರಿಗೆ ಈ ಶೇಪಲ್ಲೇ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ. ನೋಡಿ ಈ ಥರ ಓಪನ್ ಮಾಡಿಕೊಂಡು ಕಟ್ ಮಾಡೋಣ. ಆಯ್ತಲ್ವಾ. ನೋಡಿ ಇವಾಗ 2ನೇ ಶೇಪ್ ತೆಗಿತಾ ಇದ್ದೀನಿ. ನೋಡಿ ಇಲ್ಲೇ ನೋಡ್ಕೊಳ್ಳಿ, ಎಷ್ಟು ಸಣ್ಣ ಬಂದಿದೆಯೋ ಅಷ್ಟು ಸಣ್ಣ ಬರಬೇಕು. ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ಅರ್ಧ ಇಂಚಷ್ಟು ಅಗಲ ತಗೊಂಡ್ರೂ ಸಾಕು, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಕಟ್ಟಿಂಗ್ ಇಟ್ಕೋಬೇಕು. ನೋಡಿ ಲೈನಿಂಗ್ ಕಟ್ಟಿಂಗ್ ಆಗಿದೆಯಲ್ವಾ. ಇವಾಗ ಬ್ಲೌಸ್ ಪೀಸ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ನ. ಈ ಥರ ಡಬಲ್ ಫೋಲ್ಡ್ ಮಡ್ಚ್ಕೊಳ್ಳೋದನ್ನು ಸೇಮ್ ಲೈನಿಂಗ್ ಮಡ್ಚ್ಕೊಂಡಂಗೆ ಈ ಥರ ಮಡ್ಚ್ಕೊಂಡು ಎಲ್ಲ ಜೋಡಿಸ್ಕೊಳ್ಳೋಣ. ನಾವು ಕಟ್ ಮಾಡಿರೋ ಕಾಟನ್ ಲೈನಿಂಗ್ ಎಲ್ಲ ಜೋಡಿಸ್ಕೊಳ್ಳೋಣ. ರೆಟ್ಟೆಗೆ ಯಾವ ಕಡೆ ಹಾಕಬೇಕು, ಫ್ರಂಟ್ ಯಾವ ಕಡೆ ಬರುತ್ತೆ, ಸ್ಲೀವ್ಗೆ ಯಾವ ಕಡೆ ಬರುತ್ತೆ ಅಂತ ಹಾಕ್ಕೊಳ್ಳೋಣ. ನೋಡಿ ಫಸ್ಟಿಗೆ ರೆಟ್ಟೆಗೆ ಹಾಕ್ಕೊಂಬಿಡೋಣ. ಬಾರ್ಡ್ರ್ ಸಿಗಬೇಕು ರೆಟ್ಟೆಗೆ. ಇದು ಒಂದು ಸೈಡ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಈ ಥರ ಹಾಕ್ಕೊಳ್ಳೋಣ ಬಾರ್ಡ್ರ್. ನೋಡಿ ಈ ಥರ ಒಂದು ಸೈಡ್ ಬಾರ್ಡ್ರ್ ಹಾಕ್ಕೊಳ್ಳೋಣ. ಇನ್ನೊಂದು ಸೈಡ್ ಬಂದು ಈ ಥರ ಫ್ರಂಟ್ ಪೀಸು ಬ್ಯಾಕ್ ಪೀಸು ಹಾಕ್ಕೊಳ್ಳೋಣ. ನೋಡಿ ಈ ಥರ ಸ್ಲೀವು, ಇದು ಕ್ರಾಸ್ ಬೆಲ್ಟು, ಇದು ಮುಂದೆ ಫ್ರಂಟ್ ಪಾರ್ಟು ಎಲ್ಲ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ವ. ಬ್ಲೌಸ್ ಪೀಸ್ ಮೇಲೆ ಹಾಕಿ ಲೈನಿಂಗ್ ಕಟ್ ಮಾಡಿದ್ದೀವಿ. ಇನ್ನಿದೆಲ್ಲ ಲೈನಿಂಗ್ ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು. ನಾವು ಟ್ರೈನರ್ಸ್ಗೆಲ್ಲ ಇದು ಸೇಮ್ ಇದೆ ಮೆಥಡೇ ಹೇಳ್ಕೊಡೋದು. ಸುಮಾರು ದಿನಗಳಿಂದ ಕಟ್ಟಿಂಗ್ ತೋರಿಸ್ಬೇಕು ಅಂತ ಟೈಮೇ ಸಾಕಾಗ್ತಾ ಇರಲಿಲ್ಲ. ಇವತ್ತು ತೋರಿಸಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.